ರಾಷ್ಟ್ರೀಯ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಪ್ಯಾನ್ ಇಂಡಿಯಾ ಫೇಸ್ ಆಗಿ ಬಳಸುತ್ತೆ ಅನ್ನುವಂತಹ ಚರ್ಚೆ ಏನಿತ್ತು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ಈ ಹಿಂದೆ ಕೂಡ ದೆಹಲಿಯಲ್ಲಿ ಮಹತ್ವದ ಒಬಿಸಿ ಸಭೆ ಆಗಿತ್ತು. ಆ ನಂತರ ಯೋಗಿ ಆದಿತ್ಯನಾಥರ ಗೋರಖ್ಪುರಕ್ಕೆ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊತಿದ್ದಾರೆ ರಾಹುಲ್ ಗಾಂಧಿ ಅವರು. ಅಲ್ಲಿಂದ ನೇರ ಬಿಹಾರಕ್ಕೆ ಹೋಗ್ತಿದ್ದಾರೆ. ಮತಗಳ್ಳತನದ ಬಹುದೊಡ್ಡ ಆರೋಪವನ್ನು ಏನು ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ, ಆ ಮಹತ್ವದ ರ್ಯಾಲಿಯಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಿದ್ದಾರೆ. ಅಷ್ಟೇ ಅಲ್ಲ, ಬಹುದೊಡ್ಡ ಯಾದವ ಸಮಾಜ ಮತ್ತು ಬಿಹಾರ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಬಹುದೊಡ್ಡ ಸಮಾಜ, ಆ ಸಮಾಜದ ನಾಯಕ ಸಿದ್ದರಾಮಯ್ಯ ಅನ್ನುವಂತಹ ಸಂದೇಶವನ್ನು ರವಾನಿಸುವ ಮೂಲಕ ಆ ಮತಗಳನ್ನು ಸೆಳೆಯುವಂತಹ ಒಂದು ಮ್ಯಾಜಿಕ್ ಅನ್ನು ಕೂಡ ಕಾಂಗ್ರೆಸ್ ಮಾಡೋದಕ್ಕೆ ಮುಂದಾಗಿದೆ. ಖುದ್ದು ಲಲ್ಲೂ ಪ್ರಸಾದ್ ಯಾದವ್ ಅವರೇ ಇಂಥದ್ದೊಂದು ಸಂದೇಶವನ್ನು ಕೊಟ್ಟು ಸಿದ್ದರಾಮಯ್ಯ ಅವರನ್ನು ಅಲ್ಲಿಗೆ ಕರೆಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಚರ್ಚೆ. ಈಗಾಗಲೇ ಸುಮಾರು 10 ಶಾಸಕರ ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಿಹಾರದಲ್ಲಿ ಬೀಡುಬಿಟ್ಟಿದ್ದಾರೆ. ಮಹತ್ವದ ಈ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಕೂಟ ಗೆಲ್ಲಬೇಕು ಅನ್ನುವಂಥದ್ದು ಈ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೋಗ್ತಿದ್ದಾರೆ ನೋಡಿ. ಸಿಎಂ ಸಿದ್ದರಾಮಯ್ಯ ಅವರು ಬಿಹಾರಕ್ಕೆ ಪ್ರಯಾಣ ಬೆಳೆಸ್ತಿದ್ದಾರೆ. ಬೆಂಗಳೂರಿನಿಂದ ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತೆರಳುತ್ತಾರೆ. ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೋರಖ್ಪುರಕ್ಕೆ ತೆರಳುತ್ತಾರೆ. ಅಲ್ಲಿಂದ ಬಿಹಾರದ ಸೀಮಾ ಜಿಲ್ಲೆಗೆ ತೆರಳಿ ರಾಹುಲ್ ಗಾಂಧಿ ಅವರ ಮಹತ್ವದ ರ್ಯಾಲಿ ಏನಿದೆ ಮತಗಳ್ಳತನದ ವಿರುದ್ಧ ರಾಹುಲ್ ನಡೆಸ್ತಿರುವಂತಹ ಆ ರ್ಯಾಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಇದಾದ ಮೇಲೆ ಅಲ್ಲಿಂದ ರಸ್ತೆ ಮೂಲಕ ಬಿಹಾರದ ಗೋಪಾಲ್ಗಂಜ್ ನಗರ ತಲುಪಿ ಬಳಿಕ ಸಿವಾನ್ಗೆ ತೆರಳಲಿದ್ದಾರೆ. ಇನ್ನು ಸಿವಾನ್ನಲ್ಲಿ ಶುಕ್ರವಾರ ಸಂಜೆ 4ರಿಂದ 6 ಗಂಟೆಯವರೆಗೆ ರಾಹುಲ್ ಗಾಂಧಿ ಅವರ ರ್ಯಾಲಿಯಲ್ಲಿ ಭಾಗವಹಿಸಿದ ಬಳಿಕ ಪುನಃ ಗೋರಖ್ಪುರಕ್ಕೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ ಸಿದ್ದರಾಮಯ್ಯ ಅವರು. ಇದು ಅವರ ಪ್ಲಾನ್, ಟೂರ್ ಪ್ಲಾನ್. ಆದರೆ ಯಾದವ ಸಮಾಜವೂ ಕೂಡ ಈಗ ಸಿದ್ದರಾಮಯ್ಯ ನಮ್ಮ ನಾಯಕ ಅಂತ ಪ್ರತಿಪಾದನೆ ಯಾಕೆ ಮಾಡ್ತಿದೆ ಅನ್ನೋದಾದರೆ, ಪಶುಪಾಲಕ ಸಮಾಜಗಳೆಲ್ಲವೂ ಕೂಡ ಈಗ ಸಿದ್ದರಾಮಯ್ಯ ಅವರನ್ನು ನಮ್ಮ ಹೆಮ್ಮೆ ಅಂತ ಹೇಳುವ ಮಟ್ಟಿಗೆ ಆಂಧ್ರ ಪ್ರದೇಶದಲ್ಲೂ ಇಂಥದ್ದೇ ಒಂದು ಬೆಳವಣಿಗೆ ಆಯಿತು. ಕಾಂಗ್ರೆಸ್ ಅಲ್ಲಿಗೂ ಕೂಡ ಕರೆಸ್ಕೊಂಡಿತ್ತು. ತೆಲಂಗಾಣದಲ್ಲಿ ಅದರಲ್ಲೂ ಮುಖ್ಯವಾಗಿ ಕುರುಂಬಗೊಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಕುರುಬರನ್ನು ಮತ್ತು ಗೊಲ್ಲರನ್ನು ಇಬ್ಬರೂ ಕೂಡ ಒಂದೇ ಅನ್ನುವಂಥದ್ದು ಅವತ್ತಿನಿಂದಲೂ ಕೂಡ ಆ ಒಂದು ಕ್ಯಾಸ್ಟ್ ಕ್ಯಾಟಗರಿಯಲ್ಲಿ ಕುರುಂಬಗೊಲ್ಲ ಅಂತಲೇ ಬರ್ತಾರೆ. ಆಂಧ್ರದಲ್ಲೂ ಕೂಡ ಅಷ್ಟೇ. ತೆಲಂಗಾಣ, ಆಂಧ್ರ, ತಮಿಳುನಾಡು ಇಷ್ಟೂ ಭಾಗಗಳಲ್ಲೂ ಕೂಡ ಇಂಥದ್ದೇ ಸಂದೇಶ ಮತ್ತು ಇಂಥದ್ದೇ ವಾತಾವರಣ ಇದೆ, ಸಾಮುದಾಯಿಕ ವಾತಾವರಣ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ನಮ್ಮ ಹೆಮ್ಮೆ ಅಂತ ಹೇಳ್ತಿರೋ ಸಂದರ್ಭದಲ್ಲೇ ಬಿಹಾರ, ಉತ್ತರ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಕಡೆ ಸಿದ್ದರಾಮಯ್ಯ ಅವರನ್ನು ನಮ್ಮ ನಾಯಕ ಅಂತ ಒಪ್ಕೋತಾರೆ ಮತ್ತು ಮೆಚ್ಕೋತಾರೆ, ಹೆಮ್ಮೆಯ ಪ್ರತೀಕ ಅಂತ ಭಾವಿಸಿದ್ದಾರೆ. ಅಂತಹ ನಾಯಕರನ್ನು ಕರೆಸಿ ಪ್ರಚಾರ ಮಾಡಿಸ್ಕೊಂಡ್ರೆ ಆ ಯಾದವ ಸಮಾಜದ ಮತಗಳು ಸಾರಾಸಗಟಾಗಿ ಕಾಂಗ್ರೆಸ್ ಕೂಟಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಆ ಕಾರಣಕ್ಕೋಸ್ಕರನೇ, ಯಾಕಂದರೆ ದಕ್ಷಿಣದ ಅತ್ಯಂತ ಪ್ರಭಾವಿ ಮತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಪ್ರಭಾವಿ ಮುಖ್ಯಮಂತ್ರಿ ಯಾರು ಅಂದರೆ ಅದು ಸಿದ್ದರಾಮಯ್ಯ. ನೇರ ಮೋದಿ ಅವರನ್ನು ಕೆಡವಿಕೊಳ್ತಾರೆ, ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ, ಹೇಳಿ ಕೇಳಿ ಹಿಂದುಳಿದ ಚಾಂಪಿಯನ್. ಈ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡೆ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಅವರನ್ನು OBC ನಿಗಮದ ಮಹತ್ವದ ಸ್ಥಾನದಲ್ಲಿ ಕೂರಿಸಿದ್ದು. ಅಷ್ಟೇ ಅಲ್ಲ, ಅವರನ್ನು ಪ್ಯಾನ್ ಇಂಡಿಯಾ ಫೇಸ್ ಆಗಿ ಬಳಸ್ತಿರುವಂಥದ್ದು. ಬಿಹಾರಕ್ಕೆ ಸಿದ್ದರಾಮಯ್ಯ ಅವರು ಹೋಗಿ ಪ್ರಚಾರ ಮಾಡಿ ಬಂದ ಕೂಡಲೇ ಬಹುದೊಡ್ಡ ಗೆಲುವಾಗುತ್ತಾ, ಅಥವಾ ಅವರ ಒಂದು ಆಕರ್ಷಣೆಯಿಂದ ಬರುವಂತಹ ಜನಗಳ ದಂಡೇನಿದೆ ಅವು ಮತಗಳಾಗಿ ಪರಿವರ್ತನೆ ಆಗ್ತಾವೆ ಮತ್ತು BJPಯನ್ನು ಮಣಿಸ್ತಾವೆ? ಕಮೆಂಟ್ ಮಾಡಿ.